ನಮಸ್ತೆ, ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಬೆಳಿಗ್ಗೆ ನಮ್ಮ ಮನೆಯವ್ರು ಬೇಗ ಎದ್ದಿದ್ರು, ನೀರ್ ಬಿಟ್ಟಿದ್ರು. ನೀರಿನ ಕೆಲಸ ತುಂಬಾನೇ ಇತ್ತು, ಅದರಿಂದಾಗಿ ಅವರು ಬೇಗ ಎದ್ದಿದ್ರು. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ರಾತ್ರಿ ಮಲ್ಗೋದು ತುಂಬಾನೇ ಲೇಟ್ ಆಗೋಗಿತ್ತು, ಅದರಿಂದಾಗಿ ಬೆಳಿಗ್ಗೆ ನಿದ್ದೆ ಮಾಡ್ತಿದ್ದೆ. ನಾನು ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ನಮ್ಮ ಅಂಕಿತನ್ ಬರ್ಡೇ ಇತ್ತು. ಸೊ ಅದರಿಂದಾಗಿ ಊರಿಗೆ ಬರ್ಬೇಕಿತ್ತು ಹೆಸರುಘಟ್ಟಕ್ಕೆ ಬಂದು ತುಂಬಾ ತಿಂಗಳಾಗೋಗಿತ್ತು ಉಳ್ಕೊಂಡು. ಈ ಸರಿ ಹೋಗ್ತಿವಲ್ಲ, ಹೆಂಗಿದ್ರು ಉಳ್ಕೊಂಡ್ ಬರದಾ ಅಂತ ಅನ್ಕೊಂಡು ನಾನು ನನ್ನ ತಂಗಿ ಇಬ್ರು ಕೂಡ ರೆಡಿ ಆಗಿ ಅವಳು ಮನೆಗ್ ಬಂದು ಡೈರೆಕ್ಟ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಬ್ರು ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಹಾಗೆ ನಮ್ಮ ಮನೆಯವರು ಕಳ್ಸ್ಕೊಡಕ್ಕೆ ಬಂದಿದ್ರು ಬಸ್ ಸ್ಟ್ಯಾಂಡ್ಗೆ. ನಾನ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ 1 ವರ್ಷ ಆಯ್ತು. ತುಂಬಾನೇ ಚೆನ್ನಾಗಿತ್ತು 1 ವರ್ಷ ಆದ್ಮೇಲೆ ಬಸ್ ಹತ್ತಿದಕ್ಕೆ. ಹಂಗೆ ಮಂಡಿಗೆ ರೀಚ್ ಆದ್ವಿ. ಮಂಡಿದಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತಗೊಂಡು ಟ್ರೈನ್ಗೆ ಕಾಯ್ಕೊಂಡು ಕೂತಿದ್ವಿ. ಟ್ರೈನ್ ಹತ್ತಿದ ತಕ್ಷಣ ಹೆಂಗೋ ನಮ್ಮ ಅದೃಷ್ಟಕ್ಕೆ ಸೀಟ್ ಸಿಕ್ತು. ಹಾಗೆ ಟ್ರಾವೆಲ್ ಮಾಡ್ತಾ ಸ್ನಾಕ್ಸ್ ತಿನ್ಕೊಂಡು ಹಾಗೆ ಮೆಜೆಸ್ಟಿಕ್ ಗೆ ರೀಚ್ ಆದ್ವಿ. ಆದ್ರೆ ನಾವ್ ಅಂಕಿತ್ ಅವ್ರ ಮನೆಗೆ ಹೋಗ್ತಾ ಇರೋದು ಅಂಕಿತನ್ಗೆ ಗೊತ್ತೇ ಇರ್ಲಿಲ್ಲ. ಸರ್ಪ್ರೈಸ್ ಆಗಿ ಹೋಗದ ಅಂತ ಅನ್ಕೊಂಡು ಹೋದ್ವಿ ನಾವು. ಹಾಗೂ ಈಗ ಹೆಂಗೋ ಮನೆಗೆ ರೀಚ್ ಆದ್ವಿ. ಬಂದಿದ ತಕ್ಷಣ ಊಟ ಮಾಡ್ಕೊಂಡು ಹಾಗೆ ಅವರು ಊಟ ಮಾಡ್ಕೊಂಡು ಕೂತಿದ್ರು. ಅಷ್ಟೊತ್ತಿಗೆ ಮಳೆ ಕೂಡ ಬರಕ್ ಸ್ಟಾರ್ಟ್ ಆಯ್ತು. ಮಳೆಲಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಕಚೋರಿ ತರ್ಸ್ಕೊಂಡು ತಿಂತಿದ್ವಿ. ಮತ್ತೆ ಅಂಕಿತನ್ಗೆ ವಿಶ್ ಮಾಡ್ಬೇಕು ಅಂತ ಹೇಳಿ 12 ಗಂಟೆ ಗಂಟ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಿದ್ವಿ. ಹಾಗೆ 12 ಗಂಟೆ ಆಗಿದ ತಕ್ಷಣ ಅವಳನ್ನ ಮಿಡಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ವಿ ಎಲ್ಲಾರು. ಕೇಕ್ ಅಂತೂ ತಂದಿರ್ಲಿಲ್ಲ. ಅದಕ್ಕೆ ಏನಾದ್ರೂ ಅವಳಿಗೆ ಕೇಕ್ ತರ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಆಮ್ಲೆಟ್ ಅಲ್ಲೇನೆ ಕೇಕ್ ಟೈಪ್ ಮಾಡ್ಕೊಂಡಿದ್ವಿ. ಅದನ್ನ ನೋಡಿ ಅವಳು ಸಖತ್ತು ಶಾಕ್ ಆಗೋದ್ಲು. ಎಲ್ರು ಕೂಡ ಮಿಡ್ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಮಲ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು.